ಪಶ್ಚಿಮ ಪದವೀಧರರ ಪರಿಷತ್ತು ಚುನಾವಣೆಗೆ ಪ್ರಬುದ್ಧ ಮತದಾರರ ನಿರಾಸಕ್ತಿ ಎದ್ದು ಕಾಣ್ತಾ ಇದೆ. ಚುನಾವಣೆ ನೋಂದಣಿಗೆ ಪದವೀಧರರ ನಿರಾಸಕ್ತಿ, ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆಗೆ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಹೆಸರು ಸೇರ್ಪಡೆಗೆ ಅರ್ಜಿಯನ್ನು ಸಲ್ಲಿಸಲು ನಿರಾಸಕ್ತಿಯನ್ನ ತೋರಿಸ್ತಾ ಇದ್ದಾರೆ. ಹೆಸರು ಸೇರ್ಪಡೆಗೆ ನಿರೀಕ್ಷಿತ ಮಟ್ಟದಲ್ಲಿ ಆಸಕ್ತಿ ಕೂಡ ಇಲ್ಲ. ಹೆಸರನ್ನ ಸೇರ್ಪಡೆ ಮಾಡ್ಕೊಳ್ಳೋದಕ್ಕೆ ಎಲ್ಲ ಒಂದು ಕಡೆ ಆಸಕ್ತಿ ಇಲ್ಲದೆ ಇದೊಂದು ಎದ್ದು ಕಾಣ್ತಾ ಇದೆ. ಪಶ್ಚಿಮ ಪದವೀಧರರ ಪರಿಷತ್ತು ಚುನಾವಣೆಗೆ ಪ್ರಬುದ್ಧ ಮತದಾರರ ನಿರಾಸಕ್ತಿ ತೋರ್ತಾ ಇರುವಂಥದ್ದು. 2014ರ ಚುನಾವಣೆಯಲ್ಲಿದ್ರು 94,000 ಮತದಾರರು. ಆದರೆ 2020ರ ಚುನಾವಣೆಯಲ್ಲಿ 74,268 ಪದವೀಧರರು ಮತ ಚಲಾವಣೆಯನ್ನ ಮಾಡಿದ್ರು. ಈ ಬಾರಿ 1 ಲಕ್ಷಕ್ಕೂ ಹೆಚ್ಚು ಮತದಾರರ ನೋಂದಣಿಯ ನಿರೀಕ್ಷೆ ಇತ್ತು. ಆದರೆ ಯಾಕೋ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಯಾಕೋ ಅವರೆಲ್ಲ ಆಸಕ್ತಿ ಕಾಣಿಸ್ತಾ ಇಲ್ಲ. ಆದರೆ 89,000 ಮತದಾರರ ನೋಂದಣಿ, ಇದರಲ್ಲಿಯೂ ಕೂಡ 15ರಿಂದ 20,000 ಅರ್ಜಿಗಳು ರಿಜೆಕ್ಟ್ ಆಗಿದೆ. ಅರ್ಜಿಗಳನ್ನ ರಿಜೆಕ್ಟ್ ಮಾಡಿದ ಚುನಾವಣಾ ಅಧಿಕಾರಿಗಳು ಒಂದು ಕಡೆ ನೋಂದಣಿಯನ್ನ ಮಾಡಲು ಪದವೀಧರರು ಹಿಂದೇಟನ್ನ ಹಾಕ್ತಾ ಇದ್ರೆ, ಮತ್ತೊಂದು ಕಡೆ ಮತದಾರರು ಆಗಲು ಕೊಟ್ಟಂತ ಅರ್ಜಿಗಳನ್ನ ರಿಜೆಕ್ಟ್ ಮಾಡ್ತಾ ಇದ್ದಾರೆ. ಪಶ್ಚಿಮ ಪದವೀಧರ ಕ್ಷೇತ್ರದ ಚುನಾವಣೆ ಈಗಾಗಲೇ ಅಂತಾರೆ ದಿನೇ ರಂಗೇ ಇರ್ತಾ ಇದೆ. ಅಧಿಕೃತ ಇಲ್ಲಂದರೆ ದಿನಾಂಕ ಘೋಷಣೆ ಮಾತ್ರ ಬಾಕಿ ಇದೆ. ಇದರ ನಡುವೆ ಇಲ್ಲಂದರೆ ಸಾಕಷ್ಟು ಪದವೀಧರರು ಇವತ್ತು ಈ ಒಂದು ಚುನಾವಣೆಯಿಂದ ದೂರ ಉಳಿದರೆ, ಇದರ ಜೊತೆಗೆ ಇಲ್ಲಿ ಅಂತಾರೆ ಮತದಾರ ಆಗಬೇಕು ಅಂತೇಳಿ ಅರ್ಜಿ ಸಲ್ಲಿಸಿದರೆ ಅವರ ಅರ್ಜಿಗಳು ಇವತ್ತು ರಿಜೆಕ್ಟ್ ಆಗಿದ್ದಾವೆ. ಯಾಕೆ ಏನು ಅನ್ನೋದ್ರ ಬಗ್ಗೆ ನನ್ನ ಜೊತೆ ಮಾತಾಡಲಿಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿ ಇದ್ದಾರೆ. ನಾನು ಅವರನ್ನೇ ಮಾತಾಡ್ತೀನಿ. ಸರ್, ಸಾಕಷ್ಟು ಅರ್ಜಿಗಳು 10ರಿಂದ 20,000 ಅರ್ಜಿಗಳು ಇವತ್ತು ರಿಜೆಕ್ಟ್ ಆಗಿದ್ದಾವೆ. ಏನು ಕಾರಣ ಸರ್? ಕೆಲವು ಜನ ಸರಿಯಾಗಿ ಅಡ್ರೆಸ್ ಕೊಟ್ಟಿಲ್ಲ. ಕೆಲವು ಜನ ಅದು ಏನು ಸರ್ಟಿಫಿಕೇಟ್ ಏನು ಕೊಟ್ಟಿದ್ದಾರೆ, ಪಾಸಿಂಗ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರಲ್ಲ, ಅವಾಗ ಗೆಸ್ಟೆಡ್ ಸಹಿ ಮಾಡಿಸಿಲ್ಲ ಅಥವಾ ನೋಟಿಸ್ ಸಹಿ ಮಾಡಿಸಿಲ್ಲ. ಮತ್ತು ಕೆಲವೊಂದಕ್ಕೆ ಸೆಲ್ಫ್ ಅಟೆಸ್ಟೇಷನ್ ಅದನ್ನೂ ಮಾಡಿಲ್ಲ. ಅದರ ಮಹಿಳೆಯರು ಮದುವೆ ಆಗಿದ್ದಕ್ಕೆ ಅವರು ಮ್ಯಾರೇಜ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು, ಅಫಿಡವಿಟರ್ ಆಗಲಿ, ಮದುವೆ ಕಾರ್ಡರ್ ಆಗಲಿ, ನಿಕಾ ಸರ್ಟಿಫಿಕೇಟ್ ಏನು ಕೊಟ್ಟಿಲ್ಲ. ಆ ಹಿನ್ನೆಲೆಯೊಳಗೆ ಅವ್ರು ರಿಜೆಕ್ಟ್ ಆಗಿರಬೇಕು ಅಂತ ತಿಳ್ಕೊಂಡಿದ್ದೀನಿ. ಕೆಲವೊಂದು ಸರಿಯಾಗಿ ತುಂಬಿಲ್ಲ, ಆ ಕಾರಣಕ್ಕೂ ಕೂಡ ಆಗಿರಬೇಕು. ಆನಂತರ ಕೆಲವೊಂದು ಅಲ್ಲಿ ಸ್ಟಾಫ್ ಏನದಾರಲ್ಲ, ಅಲ್ಲಿ ಗಡಬಡದೊಳಗೂ ಕೂಡ ಆಗಿರಬೇಕು. ಆದರೆ ಇಲ್ಲಿಂದರೂ ಅದು ಸಮಸ್ಯೆ ಅಲ್ಲ. ಅವರು ಯಾಕೆ ರಿಜೆಕ್ಟ್ ಆಗಿದ್ದಾವೆ ಅಂತ ಅನ್ನೋದು ಅವ್ರು ಇಂಟಿಮೇಟ್ ಮಾಡ್ಬೇಕು. ಅವ್ರಿಗೆ ಅದು ಆಗ್ತಾಯಿಲ್ಲ. ರಿಟರ್ನಿಂಗ್ ಆಫೀಸರ್ ಏನಿರ್ತಾರಲ್ಲ ಅವರು ಇಮಿಡಿಯೇಟಾಗಿ ಅವ್ರಿಗೆ ಇಂಟಿಮೇಷನ್ ಕಳಿಸ್ಬೇಕು. ಅವ್ರಿಗೆ ನಿಮ್ದು ರಿಜೆಕ್ಟ್ ಆಗಿದೆ ಅಂತ ಕಳಿಸಿದ್ರೆ ಒಂದು ಕರೆಕ್ಷನ್ ಮಾಡ್ತಾರೆ. ಆ ಒಂದು ಕ್ರಿಯೆ ಆಗಬೇಕಾಗಿದೆ. ಪ್ರಮುಖವಾಗಿ ಇದನ್ನೆಲ್ಲ ನೋಡಿದಾಗ ಚುನಾವಣಾ ಅಧಿಕಾರಿಗಳು ಎಡವಡ್ತನ ಅಥವಾ ಬೇಜವಾಬ್ದಾರಿತನ ಸರ್ ಇದು? ಅದು ಅವ್ರನ್ನ ಕೇಳ್ಬೇಕು ಅದನ್ನು. ಯಾಕಂದ್ರೆ ನಮ್ಗೆ ಯಾಕೆ ಎಡವಡ್ತನೋ ಹುಮ್ಮತನೋ ತಿಳುವಳಿಕಿಲ್ಲೋ ಏನು ಗೊತ್ತಿಲ್ಲ. ಭಾಳ ಗಡಬಡ್ದಾಗ ಆಗಿರ್ಬೋದು ಅಂತ ತಿಳ್ಕೊತೀನಿ. ಯಾಕಂದ್ರೆ ಕೊನೆ ಹಂತದೊಳಗೆ ಭಾಳಷ್ಟು ಜನ ಅಪ್ಲಿಕೇಶನ್ ಕೊಟ್ಟಿರೋದ್ರಿಂದ ಗಡಬಡ್ದಾಗ ಆಗಿರ್ಬೋದು. ಇನ್ನೂ ಕರೆಕ್ಷನ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಐತಿ. ಅಪ್ಲಿಕೇಶನ್ಸ್ ಅವ್ರ ಕಡೆನದಾವು, ಅದನ್ನು ನೋಡಿ ಅದು ಕರೆಕ್ಷನ್ ಮಾಡಬೇಕು. ಒಂದು ಎರಡನೇದು ಯಾವ ರಿಜೆಕ್ಟ್ ಆಗಿದ್ದಲ್ಲ ಅವ್ರು ತಿಳಿಸ್ಬೇಕು. ತಿಳಿಸಿದ ಅವ್ರು ಕರೆಕ್ಟ್ ಮಾಡಿ ಅವ್ರು ಕೊಡ್ತಾರಂತೆ. ಈಗ ಇನ್ನೂ ಕಾಲ ಮಿಂಚಿಲ್ಲ. ಬಹಳಷ್ಟು ಇವತ್ತು ಪದವೀಧರರು ಈ ಚುನಾವಣೆ ದೂರ ಉಳಿತಾರೆ. ಏನು ಕಾರಣ ಸರ್? ಈಗ ನಾನು ಹಲವಾರು ಎಲೆಕ್ಷನ್ ಮಾಡಿದ್ದೇನೆ. ಅದು ಪದವೀಧರ ಶಿಕ್ಷಕ ಕ್ಷೇತ್ರದಾಗ ಪ್ರತಿಯೊಂದು ಇದರಲ್ಲಿ ಚುನಾವಣೆ ಒಳಗೆ ನೋಡ್ತಾ ಇದ್ದೇನೆ. ಯಾರೂ ವಾಲಂಟಿಯರಾಗಿ ಕೆಲವು ಮುಂದೆ ಬರ್ತಾ ಇಲ್ಲ. ನಾವೇ ಹೋಗ್ತಾ ಇದ್ದೇವೆ. ಇವನ್ನ ಶಿಕ್ಷಕರ ಕ್ಷೇತ್ರದಲ್ಲಿ ಸಿದ್ದಕ್ಕೆ ಸ್ವತಃ ಶಾಲೆ ಕಾಲೇಜಿಗೆ ಹೋಗಿ ಭೇಟಿಯಾಗಿ ಮಾಡ್ತೇವೆ. ಆದರೆ ನಂದು ವಿನಂತಿ ಅಂದರೆ ಪದವೀಧರರು ತಾವೇ ವಾಲಂಟಿಯರಾಗಿ ಬಂದು ಸ್ವಸಂತೋಷದ ಬಂದು ಆ ಒಂದು ಏನು ಸರಿಯಾದಂಥ ನಿಯಮಗಳು ಇರ್ತಾರಲ್ಲ ತುಂಬಿ ಅದಕ್ಕೆ ಅದೇ ನಮ್ಮ ಇವ್ರು ಹೇಳಿದ್ರಲ್ಲ, ಅದು ಕೆಲವು ಸಂದರ್ಭವಾಗಿ ಮದುವೆ ಆಗಿರ್ತಾವೆ, ಮತ್ತೊಂದು ಜಿಲ್ಲೆ ಇರ್ತಾರೆ, ಮತ್ತೊಂದು ತಾಲೂಕು ಇರ್ತಾರೆ. ಆ ರೀತಿ ಆಗದಂಗೆ ಒಂದು ಸರಿಯಾದಂಥ ಒಂದು ಎಲ್ಲ ಅಂಶಗಳನ್ನು ಓದಿಕೊಂಡು ತುಂಬಿದರೆ ಯಾವುದೇ ರಿಜೆಕ್ಟ್ ಆಗಲಿಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಸಾಹಿತ್ಯ ಅಧ್ಯಕ್ಷರಾಗಿ ವಿನಂತಿ ಮಾಡ್ಕೋದು, ದಯವಿಟ್ಟು ಎಲ್ಲರೂ ಅದು ಸರಿಯಾದಂಥ ಒಂದು ಅಂಶಗಳನ್ನು ಓದಿಕೊಂಡು ಏನು ಒಂದು ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ, ನೋಂದಣಿ ಮಾಡಿಸಿದ್ದಾರೆ, ಯಾವ ರಿಜೆಕ್ಟ್ ಆಗಲಿಕ್ಕೆ ಸಾಧ್ಯವಿಲ್ಲ. ಕಳೆದ ಚುನಾವಣೆಯಲ್ಲಿ ಬರೋಬ್ಬರಿ ಇಲ್ಲಿ 8,000 ಮತಗಳು ರಿಜೆಕ್ಟ್ ಆಗ್ತವೆ. ಅದರ ಜೊತೆಗೆ ಇಲ್ಲಿ ಅಂದರೆ ಈ ಬಾರಿ ಏನು ಅರ್ಜಿ ಹಾಕಿದರೆ ಹೊಸ ಮತದಾರ ಆಗಬೇಕು ಅಂತೇಳಿ 15ರಿಂದ 20,000 ಮತಗಳ ಅರ್ಜಿ ಇವತ್ತು ರಿಜೆಕ್ಟ್ ಆಗಿವೆ. ಹೀಗಾಗಿ ಚುನಾವಣಾ ಅಧಿಕಾರಿಗಳು ಯಾವ ಅರ್ಜಿಗಳು ರಿಜೆಕ್ಟ್ ಆಗಿವೆ ಅವರಿಗೆ ಮತ್ತೊಮ್ಮೆ ಮಾಹಿತಿಯನ್ನು ಕೊಟ್ಟು ಅವರಿಂದ ಇಲ್ಲಿ ಅಂದರೆ ಮತ್ತೊಮ್ಮೆ ಅರ್ಜಿಯನ್ನು ಸ್ವೀಕಾರ ಮಾಡಿ ಅವರೆಲ್ಲರನ್ನೂ ಮೊದಲು ಮತದಾರರನ್ನಾಗಿ ಮಾಡಬೇಕು ಅನ್ನೋದು ಇಲ್ಲಿ ಕಾಂಗ್ರೆಸ್ ಮುಖಂಡರು. ಅದರ ಜೊತೆಗೆ ಅಂತಂದರೆ ಮತದಾರರ ಮಾತು. ಕ್ಯಾಮರಾ ಪರ್ಸನ್ ಬರ್ ಜೊತೆ ಯಲ್ಲಪ್ಪ ಸೋಲರ್ಗೊಪ್ಪ, TV5.